ಸರ್ಕಾರ ಕೈಗೊಂಡ ಜಾತಿ ಜನಗಣತಿ ಸಮೀಕ್ಷೆ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರಗತಿ ಕಂಡ್ರು ಬೆಂಗಳೂರಲ್ಲಿ 45% ಸಮೀಕ್ಷೆ ಕಾರ್ಯ ಆಗಿದೆ. ರಾಜ್ಯ ಸರ್ಕಾರ ಅಕ್ಟೋಬರ್ 31ರವರೆಗೆ ಸಮೀಕ್ಷೆ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಶಿಕ್ಷಕರನ್ನ ಹೊರತುಪಡಿಸಿ ಉಳಿದ ಇಲಾಖೆಯ ಸಿಬ್ಬಂದಿಗಳಿಂದ ಸರ್ವೆ ನಡೆಸಲು ಆದೇಶಿಸಲಾಗಿದೆ. ಸಮೀಕ್ಷೆ ಅವಧಿ ವಿಸ್ತರಿಸಿದ ರಾಜ್ಯ ಸರ್ಕಾರ. ಬೆಂಗಳೂರಲ್ಲಿ ಸರ್ವೆ ವಿಳಂಬಕ್ಕೆ ಸಿಎಂ ಗರಂ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಜಾತಿ ಗಣತಿಯ ಡೆಡ್ಲೈನ್ ಮುಗಿದಿತ್ತು. ಆದರೆ ಸಮೀಕ್ಷೆ ಅಪೂರ್ಣ ಆಗಿದ್ರಿಂದ ಅವಧಿ ವಿಸ್ತರಣೆಗೆ ಹಿಂದುಳಿದ ವರ್ಗಗಳ ಆಯೋಗ ಮನವಿ ಮಾಡಿತ್ತು. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅವಧಿ ವಿಸ್ತರಣೆಗೆ ಒಪ್ಪಿಗೆ ನೀಡಿದ್ದಾರೆ. ಅಕ್ಟೋಬರ್ 23ರಿಂದ ಮತ್ತೆ ಸಮೀಕ್ಷೆ ನಡೆಯಲಿದ್ದು ಅಕ್ಟೋಬರ್ 31ಕ್ಕೆ ಕೊನೆಯಾಗಲಿದೆ. ದೀಪಾವಳಿ ಹಬ್ಬಕ್ಕಾಗಿ 3 ದಿನಗಳ ಕಾಲ ತಾತ್ಕಾಲಿಕ ಬ್ರೇಕ್ ಕೊಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಸಮೀಕ್ಷೆಗೆ ಇನ್ನೂ ಅವಕಾಶ ಕೊಡ್ತಿದ್ದೇವೆ. ಯಾರ್ಯಾರು ಭಾಗವಹಿಸಿಲ್ಲವೋ ಅವರೆಲ್ಲರೂ ಕೂಡ ಭಾಗವಹಿಸಬೇಕು. ಎಲ್ಲಾ ಸಮಾಜದವರು ಇರುವಂತಹ ಅವಕಾಶವನ್ನ ಕಳೆದುಕೊಳ್ಳಲು ಹೋಗಬೇಡಿ. ಬೆಂಗಳೂರು ಸೌತ್, ಬೀದರ್, ಧಾರವಾಡವನ್ನ ಬಿಟ್ಟು ಉಳಿದ ಕಡೆ ಚೆನ್ನಾಗಾಗಿದೆ. ಮುಂದೆ ಸಮೀಕ್ಷೆಗೆ ಶಿಕ್ಷಕರು ಇರಲ್ಲ, ಬೇರೆ ಬೇರೆ ನೌಕರರನ್ನ ಬಳಸಿಕೊಂಡು ಸಮೀಕ್ಷೆ ಮಾಡಬೇಕು ಅಂದಿದ್ದಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ, ಎಲ್ಲ ಸಮಾಜದ ಮುಖಂಡಗಳಿಗೆ, ನಾಗರಿಕರಿಗೆ ಈ ಅವಕಾಶನ ಕಳ್ಕೊಳಕ್ ಹೋಗ್ಬೇಡಿ. ನಮ್ ಕೇಳಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು ಬೇಡ. ಈಗ ಬೆಂಗಳೂರು ಸೌತು, ಬೀದರು, ಧಾರವಾಡ ಈ ಭಾಗ ಬಿಟ್ಟು 90% ಅಲ್ಲಿ 90% ಇದೆ. ಮಿಕ್ಕಿದೆಲ್ಲ ಕೂಡ ಸ್ವಲ್ಪ ಚೆನ್ನಾಗಾಗಿದೆ. ಬೆಂಗಳೂರು ನಗರದಲ್ಲಿ 67%, ಅದರಲ್ಲಿ ಒಂದು 20% ದೇ ಹ್ಯಾವ್ ನಾಟ್ ಡಿಸ್ಕ್ಲೋಸ್ಡ್. ಸಿಎಂ ಜೊತೆಗಿನ ಸಭೆ ಬಳಿಕ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಬೆಂಗಳೂರನ್ನ ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಕನಿಷ್ಠ 95% ಸಮೀಕ್ಷೆ ಆಗಿದೆ. ರಾಮನಗರ, ಬೀದರ್, ಧಾರವಾಡದಲ್ಲಿ 90%ಕ್ಕಿಂತ ಕಡಿಮೆ ಆಗಿದೆ. ಬೆಂಗಳೂರಲ್ಲಿ ಮಾತ್ರ ನಮಗೆ ಬಹಳ ಕಡಿಮೆ ಸರ್ವೆ ಆಗಿದೆ ಎಂದಿದ್ದಾರೆ. ಬೆಂಗಳೂರನ್ನು ಹೊರತುಪಡಿಸಿ ಎಲ್ಲ ಜಿಲ್ಲಾ ಕೇಂದ್ರದೊಳಗೂ ಕನಿಷ್ಠ 95%ನಷ್ಟು ಆಗಿದೆ. ಅದರೊಳಗೆ 3 ಜಿಲ್ಲೆಗಳು ಕಮ್ಮಿ ಆಗಿದ್ದಾವೆ: ರಾಮನಗರ, ಬೀದರ್, ಧಾರವಾಡ. ಬೆಂಗಳೂರು ಮಾತ್ರ ನಮಗೆ ಬಹಳ ಕಮ್ಮಿ ಆಗಿದೆ. ಅದಕ್ಕೆ ಇವಾಗ ಏನು ನಿರ್ಧಾರ ಮಾಡಿದ್ದೀವಿ ಅಂದರೆ, ಶಿಕ್ಷಕರನ್ನ ಹೊರತುಪಡಿಸಿ ಎಲ್ಲ ಡಿಸಿಗಳಿಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದೀವಿ. ನಿಮ್ಮ ಇಲಾಖೆ ಅಧಿಕಾರಿಗಳನ್ನ ಬೇರೆ ಬೇರೆ ಇಲಾಖೆಯವ್ರನ್ನ ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಮಾಡಬೇಕು 31ನೇ ತಾರೀಕಿನವರೆಗೆ. ಸಿಎಂ ಸಭೆ ಮುಗಿಯುವ ಹೊತ್ತಿಗೆ ಡಿಸಿಎಂ ಎಂಟ್ರಿ. ಸಿಎಂ ಸಚಿವರು ಹೋದ ಬಳಿಕ ಡಿಸಿಎಂ ಮೀಟಿಂಗ್. ಜಾತಿ ಗಣತಿ ಬಗ್ಗೆ ಸಿಎಂ ಸಭೆ ಮುಗಿಯುವ ಹೊತ್ತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ರು. ಆದ್ರೆ ಆ ವೇಳೆಗೆ ಸಭೆ ಮುಗಿಸಿದ ಸಿಎಂ ಹಾಗೂ ಸಚಿವರು ತೆರಳಿದ್ರು. ಹೀಗಾಗಿ ಡಿಸಿಎಂ ಏಕಾಂಗಿಯಾಗಿ ಅಧಿಕಾರಿಗಳ ಜೊತೆಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಸಮೀಕ್ಷೆಯಿಂದ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸಲು ಸಚಿವಾಲಯದ ನೌಕರರ ಸಂಘ ಸರ್ಕಾರಕ್ಕೆ ಪತ್ರ ಬರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರವನ್ನ ಬರೆದಿದ್ದು, ಆಡಳಿತದ ಪ್ರಮುಖ ಕೆಲಸ ಕಾರ್ಯಗಳು ಸ್ತಬ್ಧವಾಗಿದೆ, ಅನಿವಾರ್ಯ ಮತ್ತು ಅಗತ್ಯ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಎಂದಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ರಿಕ್ವೆಸ್ಟ್ ಮಾಡ್ತಾರೆ, ಹಾಗಂತ ಸಮೀಕ್ಷೆ ಆಗಬೇಕಲ್ವಾ? ಒತ್ತಡ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಕೆಲಸ ಮಾಡುವವರು ಸಹ ರೆಡಿ ಇದ್ದಾರೆ ಎಂದಿದ್ದಾರೆ. ರಿಕ್ವೆಸ್ಟ್ ಮಾಡ್ತಾರೆ, ಈಗ ಆಗ್ಬೇಕಲ್ಲ, ಪ್ರೆಷರ್ ಆಗಬೇಕು. ಅದಕ್ಕೋಸ್ಕರ ಅವ್ರ ಪ್ರೆಷರ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೆಲಸ ಮಾಡೋರು ರೆಡಿ ಇದ್ದಾರೆ. ಸಮೀಕ್ಷೆ ಅಕ್ಟೋಬರ್ 31ರ ತನಕ ನಡೆಯಲಿದೆ. ಬೆಂಗಳೂರಲ್ಲಿ ಸಮೀಕ್ಷೆ ಗುರಿ ಮುಟ್ಟಬೇಕಿರುವುದು ಸರ್ಕಾರಕ್ಕೆ ಸವಾಲಾಗಿದೆ. ಯಶಸ್ವಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.